ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿದಾಗಲೇ ಗೊತ್ತಾಗಿರುತ್ತೆ. ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದನ್ನು ಮಾಡ್ತಾ ಇದ್ರದ್ದು ಬೆನಿಫಿಟ್ಸ್ ಏನು ಅಂತಲೂ ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ನಾನು ಎಲ್ಲನೂ ಒಂದೇ ಕಡೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲು ನಾನು ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ಅಗಸೆ ಬೀಜ ಹಾಗೂ 2 ಥರ ದ್ರಾಕ್ಷಿ ತೊಗೊಂಡಿದ್ದೀನಿ. ಕಪ್ಪು ದ್ರಾಕ್ಷಿ, ನಾರ್ಮಲ್ ದ್ರಾಕ್ಷಿ, ಹಾಗೆ ಬಾದಾಮ್ ಗೋಂದನ್ನ ತೊಗೊಂಡಿದ್ದೀನಿ. ಇಲ್ಲಿ 3 ಥರ ಸೀಡ್ಸ್ನ ತೊಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸು, ವಾಟರ್ ಮಿಲನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ಹಸಿ ಖರ್ಜೂರ ಮತ್ತು ಎಳ್ಳು, ಗಸಗಸೆ, ಕೊಬ್ಬರಿ ತುರಿ ಮತ್ತು ಇಲ್ಲಿ ಶೇಂಗಾ ಬೀಜ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಬೀಜನ ನಾನು ಫಸ್ಟೇ ರೋಸ್ಟ್ ಮಾಡಿ ಅದನ್ನು ಸಿಪ್ಪೆ ಅಂದರೆ ಕಂಪ್ಲೀಟಾಗಿ ತೆಗ್ದಿಲ್ಲ, ಒಂದು ರೇಂಜಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು 2 ಏಲಕ್ಕಿ ಮತ್ತು ಸೋಂಪನ್ನ ಕೂಡ ತೊಗೊಂಡಿದ್ದೀನಿ, ಮತ್ತು ತುಪ್ಪ ನಾನಿಲ್ಲಿ ಮಿಲ್ಕಿ ಮಿಸ್ಟದ್ದು ಯೂಸ್ ಮಾಡ್ತಿದ್ದೀನಿ. ನಿಮಗೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಮನೆಯಲ್ಲಿ ಮಾಡಿರೋ ತುಪ್ಪ ಕೂಡ ಬೆಟರ್ ಆಗಿರುತ್ತೆ. ಈಗ ಒಂದೊಂದೇ ಐಟಮ್ನ ಎಲ್ಲನೂ ನಾವು ಹುರ್ಕೋಬೇಕಾಗತ್ತೆ. ಎಲ್ಲ ಐಟಮ್ನ ಹುರ್ಕೊಳ್ಳೋದಕ್ಕೂ ನಾನು ತುಪ್ಪನೇ ಯೂಸ್ ಮಾಡಿದ್ದೀನಿ, ಎಣ್ಣೆ ಎಲ್ಲೂ ಕೂಡ ಯೂಸ್ ಮಾಡಿಲ್ಲ. ನಾನು ವಿಡಿಯೋದಲ್ಲಿ ತೋರಿಸಿರೋ ಎಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ಒಂದೊಂದಾಗಿ ನಾನು ಹುರ್ಕೊಳ್ತಾ ಇದ್ದೀನಿ. ಎಲ್ಲನೂ ತುಪ್ಪದಲ್ಲಿ 1 by 1 ಹುರ್ಕೊಳ್ತಾ ಇದ್ದೀನಿ. ಸೊ ಈ ಡ್ರೈ ಫ್ರೂಟ್ಸ್ ಲಡ್ಡು ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ನನ್ನ ಪ್ರಕಾರ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅನ್ನೋದು ಏನೂ ಇಲ್ಲ, ಎಲ್ಲನೂ ಕೂಡ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಈ ಡ್ರೈ ಫ್ರೂಟ್ಸ್ ಅನ್ನೋದು ಒಂದು ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ಸು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟು ಎಲ್ಲನೂ ಇದೆ. ಇದು ನಮ್ಮ ಬ್ರೈನ್ ಡೆವಲಪ್ಮೆಂಟಿಗೆ ಆಗಿರ್ಬೋದು, ಹೇರ್ಗೆ, ಸ್ಕಿನ್ಗೆ, ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇನ್ನು ನಿಮ್ಮ ಡೈಜೆಷನ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ನಿಮ್ಮ ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಈಗ ಹೇಗಾಗಿದೆ ಅಂತಂದರೆ 10ರಲ್ಲಿ 7ರಿಂದ 8 ಮಹಿಳೆಯರಿಗೆ PCOD, PCOS, ಥೈರಾಯ್ಡ್ ಅಂತಹ ಕಾಯಿಲೆಗಳು ಏನಿದೆ ಇದು ಕಾಮನ್ ಆಗಿಬಿಟ್ಟಿದೆ. ನೀವೇನಾದರೂ ಒಳ್ಳೆ ಡಯೆಟ್ನ ಫಾಲೋ ಮಾಡಿ ಅದರಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ತಾ ಹೋದರೆ ಅದನ್ನು ಈಸಿಯಾಗಿ ರಿವರ್ಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಮೆಚ್ಯೂರ್ಡ್ ಆದಾಗ ಮತ್ತು ಬಾಣಂತಿಯರಿಗೆ ಎಲ್ಲ ಕೊಡ್ತಾಯಿದ್ರು. ಈ ಡ್ರೈ ಫ್ರೂಟ್ಸ್ ಲಡ್ಡುನ ಇಂಥವರೇ ತಿನ್ನಬೇಕು ಅಂತ ಏಜ್ ಲಿಮಿಟ್ಸ್ ಎಲ್ಲ ಏನೂ ಇಲ್ಲ. ಸೊ ಚಿಕ್ಕ ಮಕ್ಕಳು, ದೊಡ್ಡವರು, ಏಜ್ ಆದವರು ಎಲ್ಲರೂ ಕೂಡ ಕನ್ಸ್ಯೂಮ್ ಮಾಡ್ಬೋದು. ಈ ಡ್ರೈ ಫ್ರೂಟ್ಸ್ ಬಗ್ಗೆ ಎಲ್ಲ ಹೇಳಬೇಕು ಅಂದರೆ ಈ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ತುಂಬಾ ಇದೆ. ಸೊ ನಾನು ಏನು ಮೇನ್ ಆಗಿದೆಯೋ ಅದನ್ನು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೀವು ಎಲ್ಲರೂ ಖಂಡಿತ ಮನೇಲಿ ಮಾಡಿಕೊಂಡು ತಿನ್ನಿ, ಮಕ್ಳಿಗೆ ಕೊಡಿ ಅಂತ ಹೇಳ್ತೀನಿ. ಸೊ ಇದನ್ನು ನೀವು ಮಕ್ಕಳಿಗೆ ಲಂಚ್ ಹಾಕ್ತಿರಲ್ವ, ಆವಾಗ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಇದನ್ನ ಕಳಿಸ್ಬೋದು. ನೀವೇನಾದರೂ ವರ್ಕಿಂಗ್ ವುಮೆನ್ ಆಗಿದ್ದರೆ ನೀವು ಕೂಡ ಕ್ಯಾರಿ ಮಾಡ್ಬೋದು, ನಿಮ್ಮ ಹಸ್ಬೆಂಡ್ಗೂ ಕೂಡ ಕೊಡ್ಬೋದು. ನಾನು ವಿಡಿಯೋದಲ್ಲಿ ತೋರಿಸಿರೋ ಎಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ಒಂದೊಂದಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಈವನ್ ಆಗಿ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಒಂದು ಕಡೆ ಜಾಸ್ತಿ ರೋಸ್ಟ್ ಆಗಿ ಇನ್ನೊಂದು ಕಡೆ ರೋಸ್ಟ್ ಆಗೇ ಇಲ್ಲ ಅನ್ನೋ ಥರ ಮಾಡ್ಕೊಬೇಡಿ. ಮೀಡಿಯಮ್ ಫ್ಲೇನಲ್ಲಿ ಇಟ್ಕೊಂಡು ಎಲ್ಲನೂ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ನೀವು ಯಾವ ಥರ ರೋಸ್ಟ್ ಮಾಡ್ಕೋಬೇಕು ಅಂದರೆ ಅದು ಒಂದು ಘಮ ಬರಬೇಕು, ಅದು ತುಂಬಾ ಚೆನ್ನಾಗಿರುತ್ತೆ ಘಮ. ಅಷ್ಟು ಘಮ ಬರೋವರೆಗೂ ನೀವು ರೋಸ್ಟ್ ಮಾಡ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದಾಗಲೂ ಕೂಡ ಕೊಬ್ಬರಿದು ಘಮ ಚೆನ್ನಾಗಿರುತ್ತೆ. ಸೊ ಇದು ರೋಸ್ಟ್ ಮಾಡ್ಕೊಳ್ಳೋಕೆ ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಇಲ್ಲಿ ನಾನು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾದಾಮ್ ಗೋಂದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಯಾವ ಥರ ರೋಸ್ಟ್ ಮಾಡ್ಕೋಬೇಕು ಅಂತ ಅಂದರೆ ಅದು ಫುಲ್ಲು ಗಟ್ಟಿ ಇರುತ್ತೆ, ಬಟ್ ನಾವು ತುಪ್ಪದಲ್ಲಿ ಹಾಕಿ ರೋಸ್ಟ್ ಮಾಡಿದಾಗ ಒಳ್ಳೆ ಕಡಲೆಪುರಿ ಹರಳ್ಕೊಳ್ಳಲ್ವ, ಆ ಥರ ಹರಳ್ಕೊಳ್ಳುತ್ತೆ. ಅದು ತುಂಬ ಚೆನ್ನಾಗಿ ಹರಳ್ಕೊಳ್ಳೋವರೆಗೂ ನೀವು ಕೈ ಬಿಡದಂತ ನೀವು ರೋಸ್ಟ್ ಮಾಡಬೇಕು. ನೀವೇನಾದರೂ ಅದು ಮಿಕ್ಸ್ ಮಾಡಿದ್ರೆ ಹಾಗೆ ಬಿಟ್ಬಿಟ್ರಿ ಅಂದರೆ ಅದಲ್ಲೇ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡಾಗ ನಿಮಗೆ ತುಂಬ ಚೆನ್ನಾಗಿ ಹರಳುತ್ತೆ ಅದು. ಸೊ ಆವಾಗ ಡ್ರೈ ಫ್ರೂಟ್ಸ್ ಮಾಡ್ಕೊಳ್ಳೋಕ್ಕೆ ಅದು ತುಂಬ ಈಸಿ ಆಗುತ್ತೆ.
ಹುರಿದಿಟ್ಕೊಂಡಿರೋಂಥ ಎಲ್ಲ ಡ್ರೈ ಫ್ರೂಟ್ಸ್ನು ನಾನು ಇಲ್ಲೊಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಗೆ ನಾವು ಫಸ್ಟೇ ಹುರಿದಿಟ್ಕೊಂಡಿರೋ ಅಂತಹ ಒಂದು ಶೇಂಗಾ ಬೀಜನೂ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಹೀಗೆ ಎಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಹೀಗೆ ಹುರ್ಕೊಂಡಿರೋದನ್ನ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ಮತ್ತು ಬಾದಾಮಿ ಮತ್ತು ಶೇಂಗಾ ಇದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಏನಕ್ಕೆ ಎತ್ತಿಟ್ಕೊಂಡಿದ್ದೀನಿ ಅಂತ ಅಂದರೆ, ನಾವು ಡ್ರೈ ಫ್ರೂಟ್ಸ್ನೆಲ್ಲ ಲಡ್ಡು ಮಾಡೋದಕ್ಕೆಲ್ಲನೂ ಫೈನ್ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಸ್ವಲ್ಪ ಎತ್ತಿಟ್ಕೊಂಡಿದ್ದೀವಲ್ಲ, ಇದನ್ನು ಮಿಕ್ಸ್ ಮಾಡೋದ್ರಿಂದ ಅದು ಬಾಯಿಗೆ ಸಿಕ್ಕಿದಾಗ ರುಚಿ ಹೆಚ್ಚಾಗುತ್ತೆ ಅಂತ ನಾನು ಸ್ವಲ್ಪ ಅದನ್ನ ಎತ್ತಿಟ್ಕೊಂಡಿದ್ದೀನಿ. ಎಲ್ಲನೂ ಕೂಡ ನಾವು ಈಗ ಗ್ರೈಂಡ್ ಮಾಡಬೇಕು. ತುಂಬ ಫೈನ್ ಪೇಸ್ಟ್ ಆಗಬೇಕು ಅನ್ನೋ ಥರ ಏನಿಲ್ಲ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟರ ಮಟ್ಟಿಗೆ ಗ್ರೈಂಡ್ ಮಾಡಿಕೊಂಡ್ರೆ ನೀವು ಅದು ಸಾಕಾಗುತ್ತೆ. ನೆಕ್ಸ್ಟ್ ನಾನು ಆವಾಗಲೇ ಇಲ್ಲಿ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಲ್ಲ, ಅದನ್ನು ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಈ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡೋದಕ್ಕೆ ನಾವು ಇಲ್ಲಿ ಯಾವುದೇ ರೀತಿ ಶುಗರ್ನ ಬಳಸ್ತಾ ಇಲ್ಲ, ಅದ್ರ ಬದಲಾಗಿ ಹಸಿ ಖರ್ಜೂರನ ಬಳಸ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಕಾಣಿಸ್ತಾ ಇದೆ ನಾನು ಎಲ್ಲ ಗ್ರೈಂಡ್ ಮಾಡ್ಕೊಂಡಿರೋದು. ಅದರ ಜೊತೆಗೆ ನಾನು ಆಲ್ರೆಡಿ ಎತ್ತಿಟ್ಕೊಂಡಿದ್ದೆನಲ್ಲ ಅದನ್ನು ಸೇರಿಸಿ ಬೆರೆಸ್ಕೊತಾ ಇದ್ದೀನಿ. ಸೊ ಹಸಿ ಖರ್ಜೂರನ ಒಂದೆರಡು ಸತಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ಹುರಿಬೇಕು. ಆವಾಗ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ, ಬಟ್ ನಾವು ತುಪ್ಪದಲ್ಲಿ ಹುರಿತಾ ತುಂಬಾ ಸಾಫ್ಟ್ ಆಗುತ್ತೆ. ಅದು ಸಾಫ್ಟ್ ಆಗೋವರೆಗೂ ನಾವು ಹುರ್ಕೋಬೇಕು. ಈ ಹಸಿ ಖರ್ಜೂರದಲ್ಲಿ ಸ್ಟಿಕ್ಕಿನೆಸ್ ಇರೋದ್ರಿಂದ ಮತ್ತು ಸ್ವೀಟ್ನೆಸ್ ಇರೋದ್ರಿಂದ ನಮ್ಮ ಡ್ರೈ ಫ್ರೂಟ್ಸ್ ಲಡ್ಡಿಗೆ ಯಾವುದೇ ರೀತಿ ಶುಗರ್ ಅವಶ್ಯಕತೆ ಇಲ್ಲ, ಇದೇ ಆಗುತ್ತೆ. ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೆ, ನಾನು ಅಳತೆ ಗೊತ್ತಾಗಲಿಲ್ಲ ನನಗೆ ಹಸಿ ಖರ್ಜೂರದ್ದು. ನಂಗೆ ಸ್ವಲ್ಪ ಶಾರ್ಟೇಜ್ ಆಗಿದ್ದ ಕಾರಣ ನಾನು ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡು ಅದನ್ನು ಕೂಡ ಹಾಕ್ಕೊಂಡೆ. ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ರೆ ಅಥವಾ ನೀವು ಕ್ವಾಂಟಿಟಿ ತಕ್ಕನಾಗಿ ನಿಮಗೆ ಹಸಿ ಖರ್ಜೂರ ಇತ್ತು ಅಂದರೆ ನಿಮಗೆ ಬೆಲ್ಲ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ. ನನಗೆ ಶಾರ್ಟೇಜ್ ಆದ ಕಾರಣ ನಾನು ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ. ಸೊ ಎಲ್ಲ ಹಾಕ್ಕೊಂಡು ಹಸಿ ಖರ್ಜೂರನೂ ಕೂಡ ನಾವು ತುಪ್ಪದಲ್ಲಿ ಹುರಿದಿರ್ತೀವಿ, ಬೆಲ್ಲನೂ ಕೂಡ ಕರಗಿಸ್ಕೊಂಡಿರ್ತೀವಿ, ಎರಡೂ ಬಿಸಿ ಇರುತ್ತೆ. ಎರಡೂ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಅಂತಹ ಡ್ರೈ ಫ್ರೂಟ್ಸ್ ಪೌಡರ್ಗೆ ಹಾಕ್ಕೊಂಡು ಚೆನ್ನಾಗಿ ಹೊಂದಿಸ್ಕೋಬೇಕು. ಫಸ್ಟು ಸ್ಪೂನಲ್ಲಿ ಹೊಂದಿಸ್ಕೊಳ್ಳಿ. ಅದು ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಆದಮೇಲೆ ಕೈಯಲ್ಲಿ ಚೆನ್ನಾಗಿ ಹೊಂದಿಸ್ಕೊಂಡು ಉಂಡೆ ಕಟ್ಕೊಳ್ಳೋದು ಅಷ್ಟೇ. ನಾನಿಲ್ಲಿ ಉಂಡೆ ಕಟ್ಟೋ ಕ್ಲಿಪ್ಪಿಂಗು ಎಲ್ಲೋ ಮಿಕ್ಸ್ ಆಗಿಬಿಟ್ಟಿದೆ, ಸೊ ನನ್ನಿಂದ ಆ್ಯಡ್ ಮಾಡೋಕ್ಕಾಗಿಲ್ಲ. ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ಚೆನ್ನಾಗಿ ಕೈಯಲ್ಲಿ ಹೊಂದಿಸ್ಕೊಂಡು ಅದನ್ನು ನಾವು ಉಂಡೆ ಕಟ್ಕೊಳ್ಳೋದು ಅಷ್ಟೇ. ಸೊ ನೀವು ಎಲ್ಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೂ ಅವಾಗ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.